ಏನು ಮೋಹನ ಇದು 20 ವರ್ಷದ ಮುಂಚೆ ಹೇಗಿದ್ಯೋ ಈಗಲೂ ಹಾಗೆ ಇದೆಯಲ್ಲೋ, ಯಾಕೋ ಏನಾಯ್ತೋ? ಬಂದ ಬಾಲು ನೋಡ್ ಬಾಲು ವಾಟ್ಸಪ್ಪಲ್ಲಿ ಯಾವುದೋ ಲಿಂಕ್ ಬಂತು ಅಂತ ಕ್ಲಿಕ್ ಮಾಡಿದೆ ಬಾಲು. US ಹೋಗಕ್ಕೆ ಅಂತ ಇಟ್ಟಿದ್ದು 3 ಲಕ್ಷ ಯಾರೋ ಹೊಡೆದ್ಬಿಟ್ರು ಬಾಲು, ಯಾರೋ ಹೊಡೆದ್ಬಿಟ್ರು. ಕೊನೆಗೆ ಉಳಿದಿದ್ದು ಚೊಂಬ ಅಷ್ಟೇ ಬಾಲು. ಏನಾದ್ರು ಐಡಿಯಾ ಕೊಡು ಬಾಲು. ಗೃಹ ಕನ್ನಡದ ವೀಕ್ಷಕರಿಗೆಲ್ಲ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇವತ್ತು ನಮ್ಮ ಮೋಹನ್ ಕತೆ ನೋಡಿದ್ರಲ್ಲ, ನೀವು ಈ ರೀತಿ ಚೊಂಬ್ ಹಿಡ್ಕೋಬಾರ್ದು ಅಂದ್ರೆ ನಾನು ಹೇಳುವಂತ ಈ ವಿಷಯನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಸೊ ಡೈರೆಕ್ಟ್ ವಿಷಯಕ್ಕೆ ಬಂದ್ಬಿಡ್ತೀನಿ, ಕೇಳಿ. ಸೊ ಫೈನಾನ್ಷಿಯಲ್ 2025ರ ಮೊದಲ 3 ಕ್ವಾರ್ಟರ್ಗಳಲ್ಲಿ ನಮ್ಮ ಮೋಹನ್ ನಂತರ ಆಲ್ಮೋಸ್ಟ್ 13,000 ಜನ ಇದೇ ತರ UPI ಮತ್ತು ಆನ್ಲೈನ್ ಬ್ಯಾಂಕಿಂಗ್ ನಂತ ಸ್ಕ್ಯಾಮ್ಗಳಿಗೆ ಸಿಗಾಕೊಂಡಿದ್ದಾರೆ. ಸೊ ನೀವು ಈ ತರದ UPI ಟ್ರಾನ್ಸಾಕ್ಷನ್ ಇಂದ ಸೇಫ್ ಆಗಿರಬೇಕು ಅಂದ್ರೆ ನಾನು ಹೇಳುವಂತ ಈ 3 ಸಿಂಪಲ್ ಸೆಟ್ಟಿಂಗ್ಸ್ ನ ನಿಮ್ಮ ಫೋನ್ ಅಲ್ಲಿ ಆನ್ ಮಾಡ್ಕೊಳ್ಳಿ. ಸೊ ಫಸ್ಟ್ ನಿಮ್ಮ ಫೋನ್ ನಲ್ಲಿ ಸೆಟ್ಟಿಂಗ್ಸ್ ಗೆ ಹೋಗಿ ಅಲ್ಲಿ ಹಂಗೆ ಸ್ಕ್ರಾಲ್ ಮಾಡಿ ಗೂಗಲ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಆಲ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ್ಮೇಲೆ ನಿಮಗೆ ಆಟೋ ಫಿಲ್ ವಿತ್ ಗೂಗಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರಿಫರೆನ್ಸ್ ನ ಸೆಲೆಕ್ಟ್ ಮಾಡಿ. ಸೊ ಅಲ್ಲಿ ಬರುವಂತ ಎಲ್ಲ ಆಪ್ಷನ್ ಆನ್ ಮಾಡಿ. ಸೊ ಈಗ ನೀವು ನಿಮ್ಮ UPI ಪೇಮೆಂಟ್ ಮಾಡಬೇಕಂದ್ರೆ ನಿಮ್ಮ ಎಲ್ಲ UPI ಪಿನ್ ಜೊತೆ ನಿಮ್ಮ ಸ್ಕ್ರೀನ್ ಲಾಕ್ ಪಾಸ್ವರ್ಡ್ ಕೂಡ ಕೇಳುತ್ತೆ. ಸೊ ಇದರಿಂದ ಫ್ರಾಸ್ಟರ್ಸ್ ಇಂದ ತಡೆಯೋಕೆ ಇದು ಒಂಥರ ಲಕ್ಷ್ಮಣ್ ರೇಖೆ ಇದ್ದಂಗೆ. ಹಾಗೆ ಲೇಟೆಸ್ಟ್ ಮತ್ತೆ ಸೇಫೆಸ್ಟ್ ಫೀಚರ್ಸ್ ನ ಯೂಸ್ ಮಾಡ್ಕೋಬೇಕು ಅಂದ್ರೆ ನಿಮ್ಮ ಫೋನ್ ಅಲ್ಲಿ ಇರುವಂತ ಎಲ್ಲ UPI ಪೇಮೆಂಟ್ ಆಪ್ ನ ಅವಾಗ ಅಪ್ಡೇಟ್ ಮಾಡ್ಕೋತಾ ಇರಿ. ನೀವು ಈ ರೀತಿ ಫ್ರಾಡ್ಸ್ ಗಳಿಂದ ಸೇಫ್ ಆಗಿರಬೇಕಂದ್ರೆ ಈ 3 ಸೆಟ್ಟಿಂಗ್ಸ್ ನಿಮ್ಮ ಫೋನ್ ಅಲ್ಲಿ ಆನ್ ಮಾಡ್ಕೊಳ್ಳಿ. ಹಾಗೂ ಇದೇ ರೀತಿ ಹೆಚ್ಚು ಇನ್ಫಾರ್ಮೇಟಿವ್ ವಿಡಿಯೋಸ್ ಬೇಕು ಅಂದ್ರೆ ನಮ್ಮ ಗ್ರೋ ಕನ್ನಡನ ಫಾಲೋ ಮಾಡ್ಕೊಳ್ಳಿ.